ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ದಿನ ನಮ್ಮ ವಿಡಿಯೋದಲ್ಲಿ ಚಾಣಕ್ಯ ನೀತಿಯಿಂದ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ತಿಳ್ಕೊಳ್ಳೋಣ. ಬೇಸಿಕಲಿ ಮನುಷ್ಯರೆಲ್ಲರಿಗೂ ಅವರ ಜೀವನದಲ್ಲಿ ತಮಗಂತ ಸಂಬಂಧಿಸಿದ ಕೆಲವು ವ್ಯಕ್ತಿಗತ ವಿಷಯಗಳು ಅನ್ನೋವು ಇರ್ತವೆ. ಹಾಗಿದ್ರೆ ಇತರರ ಹತ್ರ ನಾವು ಯಾವ ರೀತಿಯ ವಿಷಯಗಳನ್ನು ಹಂಚ್ಕೋಬಾರ್ದು ಅನ್ನೋ ಪರಿಜ್ಞಾನ ಮಾತ್ರ ನಮ್ಮಲ್ಲಿ ತುಂಬಾ ಕಡಿಮೆ ಜನಕ್ಕೆ ಇರುತ್ತೆ. ಇದರಿಂದನೇ ಅವರು ತಮ್ಮ ಜೀವನದಲ್ಲಿ ಜಾಸ್ತಿ ಫೇಲ್ಯೂರ್ಸ್ ಆಗ್ಲಿ, ಪ್ರಾಬ್ಲಮ್ಸ್ನಾಗ್ಲಿ, ಅವಮಾನಗಳನ್ನಾಗ್ಲಿ ಫೇಸ್ ಮಾಡ್ತಿರ್ತಾರೆ. ಸೊ ಅಂಥವರನ್ನ ದೃಷ್ಟಿಯಲ್ಲಿಟ್ಕೊಂಡು ಭಾರತ ದೇಶವೇ ಗರ್ವ ಪಡೋ ವಿಧಾನವಾಗಿ ದೊಡ್ಡ ತತ್ವವೇತ್ತ ಉಪಾಧ್ಯಾಯರಾದ ಚಾಣಕ್ಯ ಇತರರ ಹತ್ರ ನಾವು ಶೇರ್ ಮಾಡ್ಕೋಬಾರ್ದಂತಹ 4 ರೀತಿಯ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಮ್ಮ ಪೂರ್ವ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ನಾವು ಇವಾಗ ತಿಳಿದುಕೊಳ್ಳುವ 4 ರೀತಿಯ ಇನ್ಫಾರ್ಮೇಶನ್ ಕೂಡ ಉನ್ನತ ಜೀವನಕ್ಕಾಗಿ ಹೆಣ್ಣು ಮತ್ತು ಗಂಡು ಅನ್ನೋ ವ್ಯತ್ಯಾಸವಿಲ್ಲದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಪಾಲಿಸಬಹುದಾದವು. ಫಸ್ಟ್ ಒನ್ ಏನಂದ್ರೆ ಫೈನಾನ್ಷಿಯಲ್ ಇಶ್ಯೂಸ್, ಅಂದ್ರೆ ಆರ್ಥಿಕ ಸಮಸ್ಯೆಗಳು. ಜನರಲ್ ಆಗಿ ಮನುಷ್ಯನಿಗೆ ಇರುವ ಹಣ ಐಶ್ವರ್ಯದಿಂದಾನೇ ಅವನಿಗೆ ಸಮಾಜದಲ್ಲಿ ಜಾಸ್ತಿ ಪಾಪ್ಯುಲಾರಿಟಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಆದ್ರೆ ಹಣ ಅನ್ನೋದು ಎಲ್ಲಾ ಸಮಯದಲ್ಲಿ ಮನುಷ್ಯನ ಜೀವನದಲ್ಲಿ ಒಂದೇ ರೀತಿ ಇರಲ್ಲ. ಏರುಪೇರು ಅನ್ನೋದು ತುಂಬಾ ಸಹಜವಾಗಿ ಬರ್ತವೆ. ಬೇಸಿಕಲಿ ನಮಗೆ ಹಣ ಅವಶ್ಯಕತೆ ಇದ್ದಾಗ, ಇಲ್ಲಾಂದ್ರೆ ಬಿಸ್ನೆಸ್ ಪರವಾಗಿ ಏನಾದ್ರೂ ಲಾಸ್ ಅಲ್ಲಿ ಇರುವಾಗ ಇತರರ ಹತ್ರ ನಾವು ಆ ರೀತಿಯ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡ್ತಾ ಇರ್ತೀವಿ. ಅವಾಗ ಅವರು ನಮ್ಮ ಹತ್ರ ಕೇಳುವಾಗ ಒಳ್ಳೆಯ ರೀತಿಲೇ ಕೇಳಿದ್ರು ಕೂಡ ನಂತರದಿಂದ ನಿಧಾನಕ್ಕೆ ನಮ್ಮನ್ನ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಿಂದ ನಾವು ಏನೋ ಸಹಾಯವನ್ನ ಕೇಳೋಕೆ ನಮ್ಮ ಕಷ್ಟಗಳನ್ನ ಅವರ ಮುಂದೆ ಡಿಸ್ಪ್ಲೇ ಮಾಡಿದ್ವಿ ಅನ್ನೋ ಅಭಿಪ್ರಾಯ ಅವರಿಗೆ ಬರೋದ್ರಿಂದ. ಸೊ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಆರ್ಥಿಕ ಪರವಾದ ಲೇವಾದೇವಿಗಳೇನು ಕೂಡ, ಹಾಗೇನೆ ತೊಂದರೆಗಳನ್ನು ಕೂಡ ಇತರರ ಹತ್ರ ಹಂಚ್ಕೋಬಾರ್ದು. ಅವರಿಂದ ನೀವು ಸಹಾಯವನ್ನ ತಗೊಳ್ಳದೆ ನಿಮ್ಮ ಯೋಗ್ಯತೆಯನ್ನ 4 ಜನರ ಮುಂದೆ ಕಡಿಮೆ ಮಾಡ್ಕೊಂಡೋರಾಗ್ತೀರಾ. ಇನ್ನು ಸೆಕೆಂಡ್ ಒನ್ ಏನಂದ್ರೆ ಪರ್ಸನಲ್ ಇಶ್ಯೂಸ್, ಅಂದ್ರೆ ವ್ಯಕ್ತಿಗತ ಸಮಸ್ಯೆಗಳು. ಇಲ್ಲಿ ವ್ಯಕ್ತಿಗತ ಸಮಸ್ಯೆಗಳು ಅಂದ್ರೆ ನಮ್ಮ ಪಾಸ್ಟ್ ಅಲ್ಲಿ ನಡೆದ ಕೆಟ್ಟ ಅನುಭವಗಳು, ನಮ್ಮ ಆರೋಗ್ಯ ಸಮಸ್ಯೆಗಳು, ಹಾಗೇನೆ ನಮಗೆ ಇರುವಂತಹ ವೀಕ್ನೆಸಸ್, ಅಂದ್ರೆ ನಾವು ಮಾಡೋಕ್ಕಾಗದೇ ಇರೋ ಕೆಲಸಗಳು, ನಮ್ಮ ಕೈಯಿಂದ ಆಗದಿರೋ ಕೆಲಸಗಳು, ನಮ್ಮಲ್ಲಿರುವ ಲೋಪಗಳು. ಇವೇನು ಕೂಡ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಇತರರ ಹತ್ರ ಹೇಳ್ಕೋಬಾರ್ದು. 4 ಜನರ ಹತ್ರ ಹಂಚ್ಕೊಂಡ್ರೆ ನಮ್ಮ ದುಃಖ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರು ಜೀವಿಸ್ತಿರ್ತಾರೆ. ಆದ್ರೆ ಈ ದಿನ ನಮಗೆ ಮಿತ್ರರಾದವರೇ ನಾಳೆ ದಿನ ಶತ್ರುವಾಗಿ ಬದಲಾಗ್ತಾರೆ. ಅಂಡ್ ನಮ್ಮ ಪರಿಸ್ಥಿತಿಗಳು ಚೆನ್ನಾಗಿಲ್ದೇ ಇದ್ದಾಗ್ಲೇ ಆ ರೀತಿಯವರೇ ಸಮಾಜದಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳು, ಹಾಗೇನೆ ನಮ್ಮ ಪರ್ಸನಲ್ ವಿಷಯಗಳು ಎಲ್ಲವನ್ನು ಕೂಡ ಬಹಿರಂಗ ಮಾಡಿ ನಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ತಾರೆ. ಆದ್ದರಿಂದ ಕಷ್ಟಗಳನ್ನ ಸಾಧ್ಯವಾಗುವವರೆಗೂ ನಮ್ಮಲ್ಲಿನೇ ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕೇ ಹೊರತು ಯಾರಿಗೂ ಹೇಳ್ಕೋಬಾರ್ದು. ಇನ್ನು ಥರ್ಡ್ ಒನ್ ಏನಂದ್ರೆ ಫ್ಯಾಮಿಲಿ ಇಶ್ಯೂಸ್, ಅಂದ್ರೆ ಕುಟುಂಬದ ಸಮಸ್ಯೆಗಳು. ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಸಣ್ಣ ಜಗಳಗಳು, ವಿವಾದಗಳು ಇವೆಲ್ಲವೂ ಕೂಡ ಬರೋದು ತುಂಬಾ ಸಹಜ. ಆದ್ರೆ ತುಂಬಾ ಜನ ಜಗಳ ನಡೆದಾಗ ಆವೇಶದಿಂದನೋ ಅಥವಾ ಕೋಪದಿಂದನೋ ಇತರರ ಹತ್ರ, ಅಂದ್ರೆ ಸ್ನೇಹಿತರು ಅಥವಾ ಸಂಬಂಧಿಕರ ಹತ್ರ ಹೋಗಿ ಈ ರೀತಿಯಾಗಿ ನಡೆದಿದೆ ಅಂತ ನಮ್ಮ ನೋವನ್ನ ಹಂಚ್ಕೋತಾ ಇರ್ತೀವಿ. ಒಬ್ಬರನ್ನ ಒಬ್ಬರು ಅಸಹ್ಯ ಮಾಡ್ಕೊಳ್ತಾ, ನೋವು ಪಡ್ತಾ ಇನ್ನೊಬ್ಬರ ಮುಂದೆ ಬೈಕೊಳ್ತಾ ಇರ್ತೀವಿ. ಈ ರೀತಿಯಾಗಿ ಮಾಡುವುದರಿಂದ ಹೊರಗಿನವರ ಮುಂದೆ ನಮ್ಮ ಸ್ವಂತವಾದವರ ವ್ಯಾಲ್ಯೂನ ನಾವೇ ನಮ್ಮ ಸ್ವಂತ ಕೈಯಿಂದ ತೆಗೆದೋರಾಗ್ತೀವಿ. ಆದ್ದರಿಂದ ಹೊರಗಿನವರಿಗೆ ಹೇಳಿ ನಮ್ಮ ಮರ್ಯಾದೆಯನ್ನ ನಾವೇ ಕಡಿಮೆ ಮಾಡ್ಕೊಳ್ಳೋ ಬದಲು ವ್ಯಕ್ತಿಗತವಾಗಿ ಇಬ್ಬರು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಅನ್ನೋದೇ ಚಾಣಕ್ಯರ ಮಾತು. ಸೊ ಸ್ನೇಹಿತರೆ, ಇಬ್ಬರು ಹೊಂದಿಕೊಂಡು ಜೊತೆಗೆ ಇದ್ದು ಕುಟುಂಬದ ಮರ್ಯಾದೆಯನ್ನ ಕಾಪಾಡ್ಕೊಳ್ಬೇಕು. ಇನ್ನು ಫೋರ್ತ್ ಒನ್ ಏನಂದ್ರೆ ಇನ್ಸಲ್ಟ್ಸ್, ಅಂದ್ರೆ ಅವಮಾನಗಳು. ನಾನಾ ರೀತಿ ಜನಗಳಿಂದ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಪ್ರತಿ ಮನುಷ್ಯನಿಗೆ ಕೆಲವು ಅವಮಾನಗಳು ಎದುರಾಗ್ತಾ ಇರ್ತವೆ. ಅವನ್ನು ಕೂಡ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಇತರರ ಹತ್ರ ಹಂಚ್ಕೋಬೇಡಿ. ಇಲ್ಲಿ ನಿಮ್ಮ ತಪ್ಪಿಂದ ಅವಮಾನ ಪಟ್ರ, ಇಲ್ಲಂದ್ರೆ ನಿಮ್ಮ ಪ್ರಮೇಯವಿಲ್ಲದೆ ಅವಮಾನ ಪಟ್ರ ಅನ್ನೋ ವಿಷಯ ಕೇವಲ ನಿಮಗೆ ಮಾತ್ರ ಗೊತ್ತಿರುತ್ತೆ. ಆ ನೋವು ನಿಮಗೆ ಮಾತ್ರ ಅರ್ಥ ಆಗುತ್ತೆ. ಆದ್ರೆ ಆ ಸಿಚುವೇಶನ್ಸ್ನ ಅವಮಾನಗಳನ್ನ ಇತರರ ಹತ್ರ ಹಂಚ್ಕೊಂಡಾಗ ಅವರು ನಮ್ಮ ಹತ್ರ ಸಮಾಧಾನವಾಗಿ ಕೇಳಿ ನಮ್ಮ ನೋವನ್ನ ಕಡಿಮೆ ಮಾಡೋ ರೀತಿ ಮಾತಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆದ್ರೆ ಪಕ್ಕಕ್ಕೆ ಹೋಗಿ ಬೇರೆ ಜನರ ಹತ್ರ ಅವರು ಹಾಗೆ, ಇವರು ಹೀಗೆ ನಡೀತಂತೆ ಅಂತ ಎಳೆಯಾಗಿ ನಮ್ಮ ಕಥೆಯನ್ನ ದುಷ್ಪ್ರಚಾರ ಮಾಡ್ತಾರೆ. ಆದ್ದರಿಂದ ಜಾಗ್ರತೆಯಿಂದ ಇರಿ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಫೈನಲಿ ಇತರರ ಹತ್ರ ನಾವು ಯಾವ ರೀತಿಯ ವಿಷಯಗಳನ್ನ ಶೇರ್ ಮಾಡ್ಕೋಬಾರ್ದು ಅನ್ನೋ ವಿಷಯವನ್ನು ನಾವು ಇವಾಗ ತಿಳ್ಕೊಂಡ್ವಿ.
ಇಲ್ಲಿ ನಾವು ಚಾಣಕ್ಯರ ನೀತಿಯಿಂದ ಒಂದು ವಿಷಯವನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಒಳ್ಳೇದು ಕೆಟ್ಟದ್ದನ್ನ ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ, ಆದ್ರೆ ಸರಿಯಾದವರ ಹತ್ರ ಹಂಚ್ಕೋಬೇಕು ಅನ್ನೋದೇ ಚಾಣಕ್ಯರ ಉದ್ದೇಶ. ಫೈನಲಿ ಇದು ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.